ಇಂದಿನ ಕಗ್ಗ. ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಗುಡಿಯ ಕೆಲಸದಾಳುಗಳು. ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸೆಲ್ಲ ಒದೆಗೆಂದು ಮಂಕುತಿಮ್ಮ. ಈ ಒಂದು ವಿಶ್ವ ಸುಂದರವಾದ ವಿಶಾಲವಾದ ಗುಡಿ. ಆ ದೇವಾಲಯ ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ತಲೇ ಇರುತ್ತದೆ. ಎಲ್ಲ ಜನರು ಆ ಗುಡಿಯ, ಆ ದೇವಾಲಯದ ಕೆಲಸಗಾರರು. ಹಾಗೆಂದುಕೊಂಡ ಮೇಲೆ ಮನೆಯೇನು, ನಾಡೇನು, ಕುಲವೇನು, ಮಠವೇನು, ಎಣಿಸಲ್ಲ ಅದೆಯೆಂದು ಮಂಕುತಿಮ್ಮ. ಇಡೀ ವಿಶ್ವವೇ ದೇವಾಲಯ. ಆ ದೇವಾಲಯದಲ್ಲಿ ನಾವೆಲ್ಲ ಕೆಲಸಗಾರರು ಅಂದುಕೊಂಡ ಮೇಲೆ ಮನೆ ಏನು, ನಾಡೇನು, ಕುಲವೇನು, ಮಠವೇನು, ಇವುಗಳ ನಡುವೆ ಯಾವುದೇ ಭೇದ ಭಾವ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಒಂದೇ, ಎಲ್ಲವೂ ಆ ಗುಡಿಯ ಒಳಗಡೆನೆ ಬರ್ತವೆ. ಆದ್ದರಿಂದ ಯಾರೂ ಈ ಜಗತ್ತಿನಲ್ಲಿ ಹೆಚ್ಚಲ್ಲ, ಯಾರೂ ಕಡಿಮೆಯಲ್ಲ, ಯಾವ ಕೆಲಸವೂ ಕೂಡ ಹೆಚ್ಚಲ್ಲ, ಯಾವ ಕೆಲಸವೂ ಕೂಡ ಕಡಿಮೆಯಲ್ಲ ಎಂಬ ಭಾವವನ್ನು ಈ ಮುಕ್ತಕದಲ್ಲಿ ಮಾನ್ಯ DVG ಅವರು ತುಂಬುತ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ. ನಲಿಸುವಲಿಸುವ, ಕೆಣಕಿ ಕಾಡಿಸುವ, ಮುಳಿಸುವ, ಹಾಗೆ ಕಲಹ ಕೆಳೆ ನಂಟು ಕುಹಕ ದೋಲೆಗಳ, ಹಲವರಿಗೆ ಹಂಚಿ ಬಾರೆಂದು ವಿಧಿ ನೇಮಿಸಿಹ, ಇಳೆಯಂಚೆಯಾಳು ನೀ ಮಂಕುತಿಮ್ಮ. ಈ ಜಗತ್ತಿನಲ್ಲಿ ನೀನೊಬ್ಬ ಅಂಚೆಯಾಳಿನ ಹಾಗೆ. ಅಂಚೆಯಾಳು ಏನು ಮಾಡ್ತಾನೆ? ಯಾರ್ಯಾರಿಗೆ ಯಾವ್ಯಾವ ಪತ್ರ ತಲುಪಬೇಕೋ ಆ ವಿಳಾಸಕ್ಕೆ ತಲುಪಿಸುವುದೇ ಅವನ ಕೆಲಸ. ಆ ಪತ್ರಗಳಲ್ಲಿ ಅನೇಕ ರೀತಿಯ ಪತ್ರಗಳಿರಬಹುದು. ನಲಿಸುವ, ಒಲಿಸುವ, ಕೆಣಕಿ ಕಾಡಿಸುವ, ಮುಳಿಸುವ, ಹಾಗೆ ಕಲಹ ಕೆಳೆ ನಂಟು ಕುಹಕ ದೋಲೆಗಳ. ಆ ಓಲೆಗಳಲ್ಲಿ ನಾನಾ ರೀತಿಯ ಓಲೆಗಳಿರ್ತವೆ. ಸಂತೋಷವನ್ನು ಹಂಚುವ ಓಲೆಗಳಿರ್ತವೆ, ಪ್ರೀತಿಯನ್ನು ತೋರಿಸುವ ಓಲೆಗಳಿರ್ತವೆ, ಕೆಣಕುವಂತಹ, ಕಾಡುವಂತಹ, ಕೋಪ ಭರಿಸುವಂತಹ ಪತ್ರಗಳಿರ್ತವೆ. ಆ ಪತ್ರಗಳಲ್ಲಿ ಕೆಳೆ ನಂಟು, ಹಾಗೆ ಕಲಹ, ಸ್ನೇಹ, ಸಂಬಂಧ, ಶತ್ರುತ್ವ, ಜಗಳ, ಇಂತಹ ಕುಹಕಗಳನ್ನು ಹೊಂದಿರುವಂತಹ ಅನೇಕ ಓಲೆಗಳಿರ್ತವೆ. ಅಂತಹ ಪತ್ರಗಳನ್ನು ನೀನು ಹಲವು ಜನಕ್ಕೆ ಹಂಚಿ ಬಾ ಎಂಬುದಾಗಿ ವಿಧಿ ನಮ್ಮನ್ನು ನೇಮಿಸಿದ್ದಾನೆ. ನಾವು ಆ ಕೆಲಸ ಮಾಡಬೇಕು. ಅಂತಹ ಕೆಲಸವನ್ನು ಮಾಡುವ ಅಂಚೆಯ ಆಳಿನ ಹಾಗೆ ನಮ್ಮದೆಲ್ಲ ಕೆಲಸ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ. ನಗುಮನದಿ ಲೋಗರ ವಿಕಾರಂಗಳ ನೋಡಿ, ಬಿಗಿ ತುಟಿಯ ದುಡಿ ಬಂದು ನೋವ ಪಡುವಂದು, ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ, ನಗು ನಗುತ್ತ ಬಾಳ್ತೆರಳು ಮಂಕುತಿಮ್ಮ. ನಗು ಮನದಿ ಲೋಗರ ವಿಕಾರಂಗಳ ನೋಡಿ, ಜನರ ವಿಕಾರಗಳನ್ನು ನೋಡಿ ಮನಸ್ಸಿನಲ್ಲಿಯೇ ನಗುತ್ತಾ ಇರು. ಪ್ರತಿಕ್ರಿಯೆಯನ್ನು ಯಾವತ್ತೂ ತೋರಿಸಬೇಡ. ನಗುಮನದಿ ಲೋಗರ ವಿಕಾರಂಗಳ ನೋಡಿ, ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು. ಬಿಗಿ ತುಟಿಯ, ನೀನು ನೋವನ್ನು ಅನುಭವಿಸುವಾಗ ನಿನ್ನ ತುಟಿಯನ್ನು ಬಿಗಿದು ಆ ನೋವನ್ನು ಅನುಭವಿಸು. ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ,
ವಿಶ್ವಜೀವನದ ಜೀವದ ಒಳಗಡೆ ಅಂತರಂಗದಲ್ಲಿ ನೀನು ಪ್ರವೇಶ ಮಾಡು. ಕೊನೆಗೆ ನಗು ನಗುತ್ತಾ ಬಾಳ್ ತೆರಳು. ನಗ್ತಾ ನಗ್ತಾ ಬದುಕಿನ ಉದ್ದಕ್ಕೂ ಕೂಡ ನಗುತ್ತಾ ಬದುಕು. ಆಮೇಲೆ ತೆರಳಿ ಬಿಡು. ಒಂದು ಗುಲಾಬಿ ಹೂವು ಅರಳಿ ನಿಂತು ನಗುತ್ತಾ ತಾನು ಬಿದ್ದು ಹೋಗುವವರೆಗೂ ಕೂಡ ನಗುತ್ತಲೇ ಅದು ಕಾಲ ಕಳೆಯುತ್ತೆ. ಹಾಗೆ ನಗುತ್ತಾ ಬಾಳ್ ತೆರಳು. ಇರುವಷ್ಟು ಕಾಲ ನಗ್ತಾ ಬದುಕು, ಆಮೇಲೆ ತೆರಳಿ ಬಿಡು ಎಂಬುದಾಗಿ ಮಾನ್ಯ ಡಿ ವಿ ಜಿಯವರು ಈ ಮುಕ್ತಕದಲ್ಲಿ ನಮಗೆ ಹೇಳ್ತಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ಮನೆಗೆ ನೀಂ ಬರುವವಲು. ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ನೆನೆದು ನೀಂ ದೇಗುಲಕ್ಕೆ ಹೋಗಿ ಬರುವಂದು. ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತಾಗಾಗ ಮನೆಗೆ ಬರುವನವಲಿರು ಮಂಕುತಿಮ್ಮ. ಇಂದಿನ ಕಗ್ಗ: ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ನೆನೆದು ನೀಂ ದೇಗುಲಕ್ಕೆ ಹೋಗಿ ಬರುವಂತೆ. ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತಾಗಾಗ ಮನೆಗೆ ಬರುವ ನವಲಿರು ಮಂಕುತಿಮ್ಮ. ಮನೆಯ ಸಂಸಾರದಲ್ಲಿ ವಾಸವಿರುತ್ತಾ ಆಗಾಗ ನೀನು ದೇವಸ್ಥಾನಕ್ಕೆ ಬಂದು ಹೋಗ್ತೀಯ. ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ನೆನೆದು ನೀಂ ದೇಗುಲಕ್ಕೆ ಹೋಗಿ ಬರುವಂತೆ. ಆಗಾಗ ನೆನಪಿಸಿಕೊಂಡು ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತೀಯ. ಆದರೆ ಸ್ವಲ್ಪ ಬದಲಾವಣೆ ಮಾಡ್ಕೋ. ದಿನವೆಲ್ಲ ದೇವ ಸನ್ನಿಧಿಯೊಳಿರುತ್ತಾಗಾಗ, ದಿನವೆಲ್ಲ ದೇವ ಸಾನ್ನಿಧ್ಯದಲ್ಲಿದ್ದುಕೊಂಡು ಆಗಾಗ ಮನೆಗೆ ಬರುವನ ಬಲಿರು ಮಂಕುತಿಮ್ಮ. ಮನೆಗೆ ಬರುವ ಹಾಗೆ ಇದ್ದುಬಿಡು. ದಿನವೆಲ್ಲ ಸಂಸಾರದಲ್ಲಿ ಮುಳುಗಿ ಆಗಾಗ ನೀವು ದೇವರನ್ನ ನೆನಪು ಮಾಡ್ಕೊಳ್ತೀಯ. ಹಾಗೆ ಮಾಡಬೇಡ. ದಿನವೆಲ್ಲ ದೇವ ಸನ್ನಿಧಿಯಲ್ಲೇ ದೇವರನ್ನ ನೆನಪು ಮಾಡಿಕೊಂಡು ಆಗಾಗ ಮನೆ ಕಡೆಗೆ ಗಮನ ಕೊಡು. ಸಂಸಾರದಲ್ಲಿಯೇ ಮುಳುಗಿ ಹೋಗಬೇಡ ಎಂಬ ಸೂಚನೆಯನ್ನು ಮಾನ್ಯ ಡಿ ವಿ ಜಿಯವರು ಈ ಮುಕ್ತಕದಲ್ಲಿ ನಮಗೆ ಮಾಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಪರದೈವವನು ತೊರೆಯೆ ಗತಿ ನರನಿಗಿಲ್ಲದಿಟ. ನರನಿಲ್ಲದಿರೆ ದೇವನನು ಕೇಳ್ವರಾರು. ಪುರುಷತೆಯ ಸೇತುವೆ ಮೃಗತ್ವದಿಂದ್ಯೂವ್ಯತೆಗೆ ಮುರಿಯದಿರು ಸೇತುವೆಯ ಮಂಕುತಿಮ್ಮ. ಈ ಮನುಷ್ಯ ಜನ್ಮ ಎಷ್ಟು ಪವಿತ್ರವಾದದ್ದು ಎಂಬುದಾಗಿ ಮಾನ್ಯ ಡಿ ವಿ ಜಿಯವರು ಈ ಮುಕ್ತಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪರದೈವವನು ತೊರೆಯೇ ಗತಿ ನರನಿಗಿಲ್ಲದಿಟ. ಈ ಪರದೈವವನ್ನು ಬಿಟ್ಟರೆ ಮನುಷ್ಯನಿಗೆ ಬೇರೆ ಗತಿ ಇಲ್ಲ. ನರನಿಲ್ಲದಿರೆ ದೈವವನ್ನು ಕೇಳುವರಾರು. ಮನುಷ್ಯ ಇಲ್ಲ ಅಂದರೆ ದೇವರನ್ನು ಕೇಳುವರು ಯಾರು? ದೇವನನ್ನು ಸೃಷ್ಟಿಸಿದ ಈ ಜಗತ್ತಿನ ಒಂದು ಪ್ರಾಣಿ ಅಂದರೆ ಮನುಷ್ಯ. ಬೇರೆ ಆ ಪರದೈವವನ್ನ ತೊರೆದರೆ ಮನುಷ್ಯನಿಗೆ ಬೇರೆ ದಿಕ್ಕಿಲ್ಲ. ಆ ದೇವರಿಗೂ ಕೂಡ ಮನುಷ್ಯ ಇಲ್ಲ ಅಂದರೆ ದೇವನನ್ನು ಕೇಳುವರು ಯಾರು? ಆದ್ದರಿಂದ ಈ ಪುರುಷತೆ, ಮನುಷ್ಯ ಜನ್ಮ ಎಂಬುದು ಸೇತುವೆ, ನರಜನ್ಮ ಎಂಬುದು ಸೇತುವೆ, ಮೃಗತ್ವದಿಂದ ದೈವತ್ವಕ್ಕೆ ಏರಿಸುವ ಸೇತುವೆ. ನಾವು ಪ್ರತಿಯೊಬ್ಬರೂ ಕೂಡ ಹುಟ್ಟುತ್ತಾ ಮೃಗಗಳಾಗಿರ್ತೀವಿ. ಸಂಸ್ಕಾರಯುತವಾದ ಬದುಕನ್ನು ನಮ್ಮದಾಗಿಸಿಕೊಂಡು ಕೊನೆಗೆ ದೈವತ್ವವನ್ನು ಪಡಿಬೇಕು. ಆದ್ದರಿಂದ
ಈ ಮನುಷ್ಯ ಜನ್ಮ ಎಂಬುದು ಮೃಗತ್ವದಿಂದ ದೈವತ್ವವನ್ನು ತಲುಪಿಸುವಂತಹ ಸೇತುವೆ. ಈ ಸೇತುವೆಯನ್ನು ಮುರಿದು ಹಾಕ್ಕೋಬೇಡ. ಈ ನರಜನ್ಮ ಎಂಬುದು ಅತ್ಯಂತ ಪವಿತ್ರತಮವಾದದ್ದು, ಇದನ್ನು ವ್ಯರ್ಥಗೊಳಿಸ್ಕೋಬೇಡ ಎಂಬುದಾಗಿ DVG ಅವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ, ಸುತ್ತಿ ಸುತ್ತುವ ಖಗಕ್ಕೆ ಗೂಢ ನೆನಪೆಳೆಯುವುದು, ಗೊತ್ತು ನೂಲ್ ಪಿಡಿಯುವುದು ದನವ ಬಯಲಿನಲಿ, ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು, ಕಿತ್ತಗಾಳಿಯ ಪಟವು ಮಂಕುತಿಮ್ಮ. ಬದುಕಿಗೊಂದು ತತ್ವ ಬೇಕು. ಆ ತತ್ವದ ವಿಚಾರವಾಗಿ ಮಾನ್ಯ DVG ಅವರು ಈ ಕಗ್ಗದಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಸುತ್ತಿ ಸುತ್ತುವ ಖಗಕ್ಕೆ ಗೂಢ ನೆನಪೆಳೆಯುವುದು. ಆಕಾಶದಲ್ಲೇ ಸುತ್ತಾಡುವಂತಹ ಪಕ್ಷಿಗೆ ಗೂಡಿನ ನೆನಪು ಅದನ್ನು ಎಳೆದು ಕೆಳಕ್ಕೆ ತರುತ್ತದೆ. ಇನ್ನು ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲಿ. ಹಸುವನ್ನು ಮೇಯಿಸುವಾಗ ಒಂದು ಗದ್ದೆಯಲ್ಲಿ ಅದನ್ನು ಒಂದು ಗೂಟ ಬಿಟ್ಟು ಅದಕ್ಕೆ ಕಟ್ಟು ಹಾಕಿರ್ತಾರೆ. ಉದ್ದವಾದ ಹಗ್ಗ ಅದರ ಕುತ್ತಿಗೆಯಲ್ಲಿರುತ್ತೆ. ಅದು ಎಷ್ಟು ಹಗ್ಗದ ವ್ಯಾಪ್ತಿ ಇರುತ್ತೋ ಅಷ್ಟು ದೂರ ಅದು ಮೆಂದುಕೊಂಡಿರುತ್ತೆ. ಅದಕ್ಕಿಂತ ಹೆಚ್ಚು ದೂರ ಹೋಗುವಾಗಿರೋದಿಲ್ಲ. ಆ ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ. ಅದರಿಂದ ಆ ದಾರ ಒಂದು ತತ್ವಕ್ಕೆ ಅಂಟಿಸಿಕೊಂಡು ದನ ಈ ಪೈರನ್ನು ಹಾಳು ಮಾಡದಂತೆ ಅದು ಕಾಯುತ್ತೆ. ಹಾಗೆ ಹೇಳ್ತಾರೆ, ತತ್ವವೊಂದರ ಹಿಡಿತ ಕೊಗ್ಗದಿಗ ಬಾಳೇನು. ನಮ್ಮೆಲ್ಲರ ಬಾಳು ಒಂದು ತತ್ವಕ್ಕೆ ಒಗ್ಗಿಕೊಂಡಿಲ್ಲ ಅಂದರೆ, ಒಂದು ತತ್ವಕ್ಕೆ ನಾವು ಶರಣಾಗಲಿಲ್ಲ ಅಂದರೆ ಅದು ಬಾಳೇನು. ಆ ಬಾಳಿಗೆ ಅರ್ಥ ಏನಿದೆ? ಎಲ್ಲರ ಬಾಳು ಒಂದು ತತ್ವಕ್ಕೆ ಅಂಟಿಕೊಂಡಿರಬೇಕಾಗತ್ತೆ. ಆಗ ಮಾತ್ರ ಸರಿಯಾದ ರೀತಿಯಲ್ಲಿ ಬದುಕಲಿಕ್ಕೆ ಆಗ್ತದೆ. ಆ ತತ್ವವಿಲ್ಲದ ಬಾಳು ಕಿತ್ತ ಗಾಳಿಪಟ ಎಂಬುದಾಗಿ ಗಾಳಿಪಟಕ್ಕೆ ಹೋಲಿಸ್ತಾ ಇದ್ದಾರೆ DVG ಅವರು. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ, ಧಾರುಣಿಯ ನಡಿಗೆಯಲಿ ಮೇರುವನ ಗುರಿಯಿರಲಿ, ಮೇರುವನು ಮರೆತಂದೆ ನಾರಕಕ್ಕೆ ದಾರಿ, ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವೋ ಮಂಕುತಿಮ್ಮ. ಧಾರುಣಿಯ ನಡಿಗೆಯಲಿ ಮೆರುವಿನ ಗುರಿ ಇರಲಿ. ಬದುಕಿಗೊಂದು ಗುರಿ ಇರಬೇಕು, ಪರಮ ಗುರಿ ಇರಬೇಕು. ಭೂಮಿಯ ಮೇಲೆ ನಡ್ಕೊಂಡು ಹೋಗುವಾಗ ಮೇರು ಪರ್ವತವನ್ನು ಏರುತ್ತೇನೆ ಎಂಬ ಗುರಿಯನ್ನಿಟ್ಟುಕೋ. ಧಾರುಣಿಯ ನಡಿಗೆಯಲಿ ಮೆರುವಿನ ಗುರಿ ಇರಲಿ, ಮೇರುವನು ಮರೆತಂದೆ ನರಕಕ್ಕೆ ದಾರಿ. ಈ ಗುರಿ ಮರೆತು ಬಿಟ್ವಿ ಅಂದರೆ ಅದು ನರಕಕ್ಕೆ ದಾರಿ ಮಾಡಿಕೊಡುತ್ತೆ. ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವು ಮಂಕುತಿಮ್ಮ. ನಮ್ಮ ಊರನ್ನು ಬಿಟ್ಟು ಬಹಳ ದೂರ ಹೋಗಿದ್ದಾಗ ನಮ್ಮ ಗುರಿ ಎಷ್ಟೇ ಕಷ್ಟ ಆದರೂ ಕೂಡ ಮರಳಿ ಊರನ್ನು ತಲುಪಬೇಕಾದ್ದು, ಮನೆಯನ್ನು ತಲುಪಬೇಕಾದ್ದು. ಅದು ಎಷ್ಟಾದರೂ ದೂರ ಇರಲಿ, ಕಾಲಿಗೆ ನೋವಾಗಿ ಅಥವಾ ಕುಂಟುತ್ತಾ ಇರಲಿ, ಊರ ನೆನಪಿಟ್ಟುಕೊಂಡು ಎಷ್ಟೇ ಕಷ್ಟ ಆದರೂ ಕೂಡ ನಾವು ಹಿಂದಿರುಗಿ ಬಂದು ಊರನ್ನು ತಲುಪ್ತೇವಲ್ಲ, ಹಾಗೆ ನಾವು ಗುರಿಯನ್ನಿಟ್ಟುಕೊಂಡು ಗುರಿಯನ್ನು ಅನುಸರಿಸಿಕೊಂಡು ನಾವು ಹೋಗಬೇಕಾಗತ್ತೆ. ಗುರಿ ಇಲ್ಲದ ಬದುಕೇ ಅಲ್ಲ. ಅದರಿಂದ ಗುರಿ ಇಟ್ಟುಕೊಳ್ಳುವಾಗ ಹೆಗ್ಗುರಿಯನ್ನೇ ಇಟ್ಟುಕೋ. ಆ ಗುರಿಯನ್ನೇ ಇಟ್ಟುಕೊಂಡು ತಲುಪುವ ಪ್ರಯತ್ನ ಮಾಡು ಎಂಬುದಾಗಿ DVG ಅವರು ಈ ಮುಕ್ತಕದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ, ಮೇರು ಪರ್ವತ ಕಿಹವು 108 ಶಿಖರಗಳು, ತಾರಿ 100 ನಿಲುವ ಕಡೆ 100. ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತ, ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತ,
ಮೇರು ಸಂಸ್ಕೃತಿಯ ಬಲ ಮಂಕುತಿಮ್ಮ. ಮೇರು ಪರ್ವತಕ್ಕಿಗವು 108 ಶಿಖರಗಳು. ಮೇರು ಪರ್ವತವನ್ನು ಏರಬೇಕಾದ್ರೆ 108 ಶಿಖರಗಳಿದ್ದಾವೆ. ಹಾಗೆ ತಲುಪಬೇಕಾದ್ರೆ ದಾರಿಗಳು 106 ಇರಬಹುದು. ದಾರಿ 100 ನಿಲ್ಲುವ ಕಡೆ 100, ನಿಂತು ಹೊರಡಬೇಕಾದ ಸ್ಥಳಗಳು 106 ಇವೆ. ಆದರೆ ನೀನು ಪ್ರಯಾಣ ಮಾಡುವಾಗ ಒಂದು ವಿಚಾರವನ್ನು ನೆನಪಿಟ್ಟುಕೋ. ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ. ನೀನು ಪ್ರಯಾಣ ಮಾಡುವಷ್ಟು ಹೊತ್ತು ಸಹಯಾತ್ರಿಕರ ಜೊತೆಗೆ ಸ್ನೇಹಜೀವಿಯಾಗಿ ನೀನು ಪ್ರಯಾಣವನ್ನು ಮುಂದುವರಿಸು. ಸಾರು ನೀಂ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತ ಮೇರು ಸಂಸ್ಕೃತಿಯ ಬಲ. ಮೇರು ಸಂಸ್ಕೃತಿ ಅಂತ ಕರೀತಾರೆ ಡಿ ವಿಜಿದನ್ನು. ಅದೇ ಶಕ್ತಿಯನ್ನು ಕೊಡುವಂಥದ್ದು. ಮೇರು ಸಂಸ್ಕೃತಿ ಅಂದ್ರೇನು? ನೀನು ಪ್ರಯಾಣ ಮಾಡುವಾಗ ನಿನ್ನ ಜೊತೆಗಾರರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗು. ಆಗ ನಿನ್ನ ನೋವುಗಳಿಗೆ, ಕಷ್ಟಗಳಿಗೆ ಅವರು ಸ್ಪಂದಿಸುವಂಥ ಸಂದರ್ಭಗಳು ಬರ್ತವೆ. ನೀನೊಬ್ಬನೇ ಪ್ರಯಾಣ ಮಾಡ್ತಿದ್ರೆ ನಿನ್ನನ್ನು ಕೇಳುವರು ಯಾರೂ ಇಲ್ಲ. ಒಟ್ಟಾಗಿ ಬದುಕುವ ಪ್ರಯತ್ನ ಮಾಡು ಎಂಬುದಾಗಿ ಸೂಚ್ಯವಾಗಿ ನಮಗೆ ಜಿ ಬಿ ಜಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ತನ್ನ ರುಚಿ ರಾಮ ರುಚಿ, ತನ್ನ ಸಂತುಷ್ಟಿ ಪರಿಪೂರ್ಣವಪ್ಪುದು ರಾಮ ಸಂತುಷ್ಟಿಯಿಂದ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. ರಾಮಾಯಣದ ಒಂದು ಪಾತ್ರ ಶಬರಿಯದು. ಆ ಶಬರಿಯ ಪಾತ್ರವನ್ನಿಟ್ಟುಕೊಂಡು ದಾನ ಹೇಗಿರಬೇಕು ಎಂಬುದನ್ನು ಈ ಮುಕ್ತಕದ ಮೂಲಕ ಡಿ ವಿ ಜಿಯವರು ತಿಳಿಸಿಕೊಡ್ತಾ ಇದ್ದಾರೆ. ಶಬರಿಯ ಕಥೆ ನಮಗೆಲ್ಲ ಗೊತ್ತಿದೆ. ಶಬರಿ ರಾಮ ಬರ್ತಾನೆ ಒಂದಲ್ಲ ಒಂದು ದಿವಸ ಎಂಬುದಾಗಿ ತಿಳಿದು ರಾಮನ ಬರವಿಗಾಗಿ ಕಾದು ಕುಳಿತಿದ್ದಾಳೆ. ಪ್ರತಿನಿತ್ಯವೂ ಕೂಡ ಹಣ್ಣನ್ನು ಕೊಯ್ದು ಅದರ ರುಚಿ ನೋಡಿ ಅದು ಚೆನ್ನಾಗಿದೆ ಅಂತಾದರೆ ರಾಮನಿಗಿಡ್ತಿದ್ಲು. ಅದರಿಂದಾಗಿ ಹೇಳ್ತಾರೆ, ತನ್ನ ರುಚಿ ರಾಮ ರುಚಿ. ತನಗೆ ಯಾವುದು ರುಚಿಯೋ ಅದು ರಾಮನಿಗೆ ರುಚಿ. ರಾಮನಿಗೆ ಯಾವುದು ತೃಪ್ತಿ ಕೊಡ್ತದೋ, ಸಂತುಷ್ಟಿ ಕೊಡ್ತದೋ ಅದು ತನಗೆ ಸಂತುಷ್ಟಿ ಕೊಟ್ಟ ಹಾಗೆ. ಈ ಭಾವ ಎನ್ನುವ ದೈವಾತ್ಮ ಭಾವದಲ್ಲಿ, ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ, ಸಹಜವಾದ ದೈವಾತ್ಮ ಭಾವ ಅಂತ ಕರೀತಾರೆ. ಅದ್ವೈತ ಭಾವ. ಭಗವಂತ ಬೇರೆಯಲ್ಲ, ನಾನು ಬೇರೆಯಲ್ಲ. ನನಗೆ ಏನೆಲ್ಲ ಅನುಭವಗಳು ಆಗ್ತವೆ, ನನಗೆಲ್ಲ ಏನು ಬೇಕೆನಿಸುತ್ತೆ ಅದು ಭಗವಂತನಿಗೂ ಬೇಕನಿಸುತ್ತೆ. ಒಂದು ವಸ್ತುವನ್ನು ಬೇರೆಯವರಿಗೆ ಕೊಡಬೇಕಾದ್ರೆ ಅತ್ಯಂತ ಇಷ್ಟವಾದ ವಸ್ತುವನ್ನು ಪ್ರೀತ್ಯರ್ಥಕವಾಗಿ ಬೇರೆಯವರಿಗೆ ದಾನ ಮಾಡುವುದಕ್ಕೆ ನಿಜವಾದ ದಾನ ಅಂತಾರೆ. ಅದು ಶಬರಿಯ ಪಾತ್ರ ನಮ್ಮ ತಿಳಿಸಿಕೊಡುತ್ತೆ. ಎನ್ನುವ ಸಾಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. ಶಬರಿಯ ಜೀವನವೇ ಪಾವನವಾಗಿ ಹೋಯಿತು. ಶಾಸ್ತ್ರಜ್ಞಾನ ಇರಲಿಲ್ಲ, ವಯಸ್ಸಾಗಿತ್ತು, ಬೇಟೆಗಾರರ ವಂಶದಲ್ಲಿದ್ದವಳು, ಯಾವ ಜ್ಞಾನವೂ ಇಲ್ಲದಿದ್ದರೂ ಕೂಡ ಪರಮ ಭಕ್ತಿಯಿಂದ ರಾಮನ ಹೃದಯವನ್ನು ಗೆದ್ದು ಧನ್ಯತೆಯನ್ನು ಪಡೆದಳು. ಭಕ್ತಿ ಅಂದರೆ ಹೀಗಿರಬೇಕು ಎಂಬುದಾಗಿ ಟಿ ವಿ ಜಿಯವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲಿ ಜೀವ ಭಾರವನು ಮರೆಯುವುದೇ ಹನುಮಂತನುಪದೇಶ ಮಂಕುತಿಮ್ಮ. ರಾಮಾಯಣದ ಇನ್ನೊಂದು ಪಾತ್ರವನ್ನು ಮನೆ ಡಿ ವಿ ಜಿಯವರು ಈ ಮುಕ್ತಕದಲ್ಲಿ ವಿವರಿಸ್ತಾ ಇದ್ದಾರೆ. ರಾಮಾಯಣದ ಆ ಪಾತ್ರ ನಮಗೇನು ಕಲಿಸಿಕೊಡುತ್ತೆ, ಯಾವ ತತ್ವವನ್ನು ನಾವು ಅದರಿಂದ ತೆಗೆದುಕೊಳ್ಳಬೇಕು ಎಂಬುದಾಗಿ ಡಿ ವಿ ಜಿ ಅವರು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹನುಮಂತನ ಪಾತ್ರ. ಹನುಮಂತ ನಿರಂತರವಾಗಿ ರಾಮನ ಧ್ಯಾನದಲ್ಲಿಯೇ ಕಾಲ ಕಳೆದ.
ರಾಮನಾಮ ಬಿಟ್ಟರೆ ಅವನ ಜೀವನದಲ್ಲಿ ಬೇರೆ ಆಸ್ತಿಯೇ ಇಲ್ಲ. ಘನ ತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು. ಒಂದು ಘನತತ್ವ, ರಾಮನಾಮದ ತತ್ವ. ದಿನ ರಾತ್ರಿ, ಹಗಲು ರಾತ್ರಿ ಅದಕ್ಕೆ ಮನಸೋತು. ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ರಾಮನಾಮ ಬಿಟ್ಟರೆ ಅವನ ಮನಸ್ಸಲ್ಲಿ ಮತ್ತೇನೂ ಇಲ್ಲ. ಅದನ್ನೇ ನೆನೆಯುತ್ತಾ ಬೇರೆ ಯಾವುದನ್ನೂ ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಬದುಕಿದ ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು. ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಅನುಸಂಧಿಯಲಿ ಜೀವಭಾರವನು ಮರೆಯುವುದೇ. ಆ ರಾಮನಾಮದ ಅನುಸಂಧಾನದಲ್ಲಿಯೇ ತನ್ನ ಜೀವದ ಭಾರವನ್ನು ಮರೆತು ಬಿಟ್ಟ. ಇದು ಹನುಮಂತ ನಮಗೆ ಮಾಡುವ ಉಪದೇಶ. ಭಗವಂತನ ಕುರಿತಾದ ಭಕ್ತಿ ಹೇಗಿರಬೇಕು? ಹನುಮಂತನ ಹಾಗಿರಬೇಕು. ನಮಗೆ ಈ ಬದುಕಿನಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳಿಗೆ ಯಾವುದಕ್ಕೂ ಕೂಡ ಗಮನ ಕೊಡದೆ ಭಗವಂತನ ನಾಮವೇ ಪರಮೋಚ್ಚವಾದದ್ದು ಎಂಬುದಾಗಿ ತಿಳಿದುಕೊಂಡು ಆ ನಾಮವನ್ನು ತುಂಬಿಕೊಂಡು ಜಗತ್ತಿನ ಭಾರವನ್ನು ಮರೆತು ಬಿಡು ಎಂಬುದಾಗಿ ಮಾನ್ಯ ಡಿ ವಿ ಜಿ ಅವರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಕ್ಷಣದಿಂದನು ಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ, ಅನಿತನಿತರೊಳೆ ಬದುಕು ತಾಯುವನು ಕಳೆವ. ಮನದ ಲಘು ಸಂಚಾರ ಒಂದು ಯೋಗದುಪಾಯ, ಶುನಕೋಪದೇಶವದು ಮಂಕುತಿಮ್ಮ. ಕ್ಷಣದಿಂದನು ಕ್ಷಣಕ್ಕೆ, ದಿನದಿಂದ ಮರುದಿನಕ್ಕೆ. ಒಂದು ನಾಯಿ ನಮಗೆ ಉಪದೇಶ ಮಾಡ್ತದಂತೆ. ಎಲ್ಲರಿಂದಲೂ ಕೂಡ ನಾವು ಕಲಿಯುವುದಿದೆ. ಯುಕ್ತಿಯುಕ್ತ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಳ್ಳೆಯ ಮಾತು ಒಂದು ಹುಡುಗ ಹೇಳಿದ್ರು ಕೇಳಬೇಕಂತೆ, ಒಂದು ಗಿಳಿ ಹೇಳಿದ್ರು ಕೇಳಬೇಕಂತೆ ಅಂತ ಆ ಭಾವವನ್ನು ತುಂಬ್ತಾ ಇದ್ದಾರೆ. ಒಂದು ನಾಯಿ ಕ್ಷಣದಿಂದ ಕ್ಷಣಕ್ಕೆ, ಈ ಕ್ಷಣದಿಂದ ಮತ್ತೊಂದು ಕ್ಷಣಕ್ಕೆ, ಈ ದಿನದಿಂದ ಮತ್ತೊಂದು ದಿನಕ್ಕೆ ಏನು ಸಿಕ್ಕುತ್ತೋ ಅದರಲ್ಲೇ ಬದುಕುತ್ತೆ. ಅನಿತನಿತರೊಳೆ ಬದುಕು ತಾಯುವನ್ನು ಕಳೆವ. ಏನದಕ್ಕೆ ಸಿಗುತ್ತೋ ಅದನ್ನು ತಿಂದು ಬದುಕುತ್ತೆ. ಹೀಗೆ ಆಯುಷ್ಯವನ್ನು ಕಳೆಯುತ್ತೆ. ಹಾಗೆ ಕಳೆಯುವಂತಹ ಮನದ ಲಘು ಸಂಚಾರ ಅಂತ ಹೇಳ್ತಾರೆ. ಮನಸ್ಸನ್ನು ಹಗುರ ಮಾಡಿಕೊಳ್ಳೋದು. ಈ ಮನಸ್ಸಿನ ಲಘು ಸಂಚಾರ ಇದೆಯಲ್ಲ, ಅದು ಯೋಗದ ಪರಮೋಚ್ಚ ಉಪಾಯ, ಪರಮಶ್ರೇಷ್ಠವಾದ ಉಪಾಯ. ತೀರಾ ತಲೆ ಕೆಡಿಸ್ಕೋಬೇಡ, ಹಗುರವಾಗಿ ಇಟ್ಟುಕೊಂಡು ತೀರಾ ಗಂಭೀರವಾಗಿ ತೆಗೆದುಕೊಳ್ಳದೇನೆ ಎಲ್ಲವನ್ನೂ ಸಮವಾಗಿ ತಗೋ, ಹಗುರವಾಗಿ ತಗೋ. ಮನಸ್ಸನ್ನು ಹಗುರ ಮಾಡಿಕೊಂಡು ಬದುಕು. ಮನದ ಲಘು ಸಂಚಾರ ಒಂದು ಯೋಗದ ಉಪಾಯ. ಇದು ಒಂದು ಯೋಗದ ಉಪಾಯವಂತೆ, ಮನಸ್ಸನ್ನು ಹಗುರಗೊಳಿಸಿಕೊಳ್ಳುವುದು. ಈ ಉಪಾಯವನ್ನು ಯಾರು ತಿಳಿಸಿಕೊಡುವರು ನಮಗೆ ಅಂದರೆ ಒಂದು ನಾಯಿ. ನಾಯಿ ಯಾವತ್ತೂ ಕೂಡ ಮರುದಿನದ ಚಿಂತೆ ಮಾಡುವುದಿಲ್ಲ. ಅದಕ್ಕೆ ಸಂಗ್ರಹ ಮಾಡಿ ಇಡುವ ಬುದ್ಧಿ ಇಲ್ಲ, ನಾಳೆಯ ಚಿಂತೆ ಇಲ್ಲ. ಇದೇ ಆಗಬೇಕು ಅದೇ ಆಗಬೇಕು ಅಂತ ನಾಲಿಗೆ ರುಚಿ ಹಿಡಿದು ಬದುಕುವುದಿಲ್ಲ. ಏನು ಸಿಗುತ್ತೋ ಅದರಲ್ಲೇ ತೃಪ್ತಿ ಪಟ್ಟುಕೊಂಡು ಬದುಕುತ್ತಲ್ಲ. ನಿನ್ನ ಬದುಕು ಹಾಗಿದ್ರೆ ಚೆನ್ನ ಎಂಬುದಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ: ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು. ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ, ಪಥಮುಕ್ತಿಗಾಗಳೇ ಮಂಕುತಿಮ್ಮ. ಗತಿಯೇನು ಎನಗೆಂದು ಕೇಳುವವರೇ ಎಲ್ಲರೂ. ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ನನಗೇನು ಗತಿ, ನಂದೇನು ಕತೆ ಮುಂದೆ ಅಂತ ಯಾವತ್ತೂ ಕೇಳ್ತಾರೆ. ಜಗತ್ತು ನನಗೇನು ಕೊಡುತ್ತೆ ಅಂತ ತಿಳ್ಕೊಳ್ತಾರೆ ಹೊರತು ಜಗತ್ತಿಗೆ ನಾನೇನು ಕೊಟ್ಟೆ ಅಂತ ಯಾವತ್ತೂ ಯಾರೂ ಕೇಳಿಕೊಳ್ಳುವುದಿಲ್ಲ. ಹಿತವೆಂತು ಜಗಕ್ಕೆಂದು ಕೇಳುವವರಾರು. ಜಗತ್ತಿನ ಹಿತವನ್ನು ಬಯಸಿ ಕೆಲಸ ಮಾಡೋರು ಯಾರಿದ್ದಾರೆ? ಇಡೀ ನಮ್ಮ ಬದುಕಿನ
ಉದ್ದಕ್ಕೂ ಕೂಡ ಜಗತ್ತಿನಿಂದ ಲಾಭವನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತೇವೆ ಹೊರತು ಜಗತ್ತಿಗೆ ನಾವೇನು ಕೊಡ್ತೀವಿ ಯಾವತ್ತೂ ಚಿಂತೆ ಮಾಡೋದಿಲ್ಲ. ಜಗತ್ತಿನ ಹಿತವನ್ನು ಚಿಂತನೆ ಮಾಡುವವರು ಯಾರಿದ್ದಾರೆ? ಅದರಿಂದ ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೇ, ಈ ನಿನ್ನ ಬುದ್ಧಿಯನ್ನು ವಿಶ್ವಮಟ್ಟಕ್ಕೆ ಏರಿಸಿಕೊಂಡು ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ, ನಿನ್ನ ಬದುಕನ್ನು ವಿಸ್ತಾರ ಮಾಡಿಕೊಂಡ್ರೆ ಆಗಲೇ ಮುಕ್ತಿಗೆ ಅದು ಪಥವಾಗುತ್ತೆ, ಮುಕ್ತಿಗೆ ದಾರಿ ಆಗುತ್ತೆ. ವಿಸ್ತಾರವಾಗಿ ಬದುಕುವುದೇ ಮುಕ್ತಿಗೆ ದಾರಿ. ಏಕಾಕಿ ಜೀವ, ಒಂಟಿ ಜೀವ ಅದು ಬದುಕಲ್ಲ. ಎಲ್ಲರ ಜೊತೆಗೆ ಸೇರಿಕೊಂಡು ಬದುಕು, ಅದೇ ನಿನ್ನ ಅಂತಿಮ ಬಿಡುಗಡೆಗೆ ದಾರಿ ಮಾಡಿಕೊಡುತ್ತೆ ಎಂಬುದಾಗಿ ಮಾನ್ಯ ಡಿ ವಿ ಜಿಯವರು ಇಲ್ಲಿ ಸಾರ್ತಾ ಇದ್ದಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ, ಒಂದು ದಿನವೌತಣಕ್ಕೆ ಉಪವಾಸಕ್ಕಿನ್ನೊಂದು, ಸಂದಣಿಯ ದಿನವೊಂದು ಬಿಡುವುದಿನವೊಂದು, ಹೊಂದಿರ್ತಡು ಭಯಮುಂ ಜೀವಕದು ಸುಖ ಚಲನ, ಒಂದು ಕಾಲ್ನೆಡೆ ಸುಖವೇ ಮಂಕುತಿಮ್ಮ. ನಮ್ಮ ಜೀವನ ಹೇಗಿದೆ? ಯಾವ ರೀತಿಯಲ್ಲಿ ನಮ್ಮ ದಿನಗಳು ಹಂಚಿ ಹೋಗ್ತವೆ? ಒಂದು ದಿನವೌತಣಕ್ಕೆ ಉಪವಾಸಕ್ಕಿನ್ನೊಂದು, ಒಂದು ದಿವಸ ಔತಣಕ್ಕೆ ನಾವು ಹೋಗ್ತೀವಿ, ಇನ್ನೊಂದು ದಿವಸ ಊಟವೇ ಸಿಗದೆ ಉಪವಾಸ ಮಾಡ್ತೀವಿ. ಸಂದಣಿಯ ದಿನವೊಂದು ಬಿಡುವುದಿನವೊಂದು, ಶ್ರಮಭರಿತವಾದ ಕೆಲಸ, ಬಿಡುವಿಲ್ಲದ ಕೆಲಸ ಒಂದು ದಿವಸ ಆದರೆ ಮರು ದಿವಸ ಬಿಡುವು. ಹೊಂದಿರ್ದೊಡು ಭಯಮುಂ, ಈ ಎರಡೂ ಕೂಡ ಹೊಂದಿಕೊಂಡು ಬದುಕಿದರೆ, ಇವೆರಡನ್ನೂ ಹೊಂದಿಸಿಕೊಂಡು ಬದುಕಿದರೆ ಜೀವಕದು ಸುಖ ಚಲನ, ಈ ಜೀವಕ್ಕೆ ಸುಖವಾದ ಚಲನೆಯನ್ನು ಒದಗಿಸುತ್ತೆ, ಬದುಕು ಸುಖಮಯವಾಗುತ್ತೆ ಅಂತ ಹೇಳ್ತಾ ಒಂದು ಪ್ರಶ್ನೆ ಮಾಡ್ತಾರೆ ಡಿ ವಿ ಜಿ. ಒಂದು ಕಾಲ್ನಡೆ ಸುಖವೇ? ನಾವು ಒಂದೇ ಕಾಲಿನಲ್ಲಿ ನಡೆದರೆ ಅದು ಯಾವತ್ತಾರೂ ನಮಗೆ ಸುಖ ಕೊಡುತ್ತಾ? ಒಂಟಿ ಕಾಲು ನಡೆ ಇದೆಯಲ್ಲ, ಯಾವತ್ತೂ ಸುಖ ಕೊಡುವುದಿಲ್ಲ. ಎಡಗಾಲು ಎಷ್ಟು ಪ್ರಧಾನವೋ ಬಲಗಾಲು ಅಷ್ಟೇ ಪ್ರಧಾನ. ಈ ರೀತಿಯಾಗಿ ಎಡಗಾಲು ಬಲಗಾಲುಗಳು ಹೊಂದಿಕೊಂಡು ಹೇಗೆ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗ್ತಾವೆಯೋ, ಹಾಗೆ ಸುಖ ಮತ್ತು ದುಃಖ, ಔತಣ ಮತ್ತು ಉಪವಾಸ, ಬಿಡುವಿಲ್ಲದ ಕೆಲಸ ಮತ್ತು ಬಿಡುವು, ಇವೆರಡನ್ನೂ ಕೂಡ ಹೊಂದಾಣಿಸಿಕೊಂಡು ಬದುಕಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬುದಾಗಿ ಇಲ್ಲಿ ಸೂಚಿಸುತ್ತಾರೆ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಗ್ಗ, ನೇತ್ರಯುಗಳಂ ಪಿಡಿಗುಂ ಒಂದೇ ಲಕ್ಷವ ಕೂಡಿ, ಹಸ್ತಯುಗ ಸಾಧಿಪುದು ಮನದರ್ಥವೊಂದನ್, ದ್ವೈತದಿಂದ ದ್ವೈತವದ್ವೈತದೊಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ಮತಗಳ ಸಾಮರಸ್ಯದ ಬಗ್ಗೆ, ಅದರ ಔಚಿತ್ಯದ ಬಗ್ಗೆ ಈ ಮುಕ್ತಕದಲ್ಲಿ ಡಿ ವಿ ಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ. ಆ ಮತ ಶ್ರೇಷ್ಠ, ಈ ಮತ ಶ್ರೇಷ್ಠ ಅಂತ ಮನುಷ್ಯನ ನಡುವೆ ಕಲಹ ಧರ್ಮದ ಬಗ್ಗೆ ನಡೀತಾ ಇರುತ್ತೆ. ಎಲ್ಲ ಮತಗಳು ಸಮಾನವಾದವುಗಳು ಎಂಬುದನ್ನು ಪ್ರತಿಪಾದಿಸಲಿಕ್ಕೋಸ್ಕರವಾಗಿ ಒಂದು ಸುಂದರವಾದ ಉದಾಹರಣೆಯನ್ನು, ಅತ್ಯಂತ ನಮಗೆ ಹತ್ತಿರವಾದ ಉದಾಹರಣೆಯನ್ನು ಕೊಡ್ತಾರೆ. ನೇತ್ರಯುಗಳಂ ಪಿಡಿಗುಂ ಒಂದೇ ಲಕ್ಷವ ಕೂಡಿ, ಹಸ್ತಯುಗ ಸಾಧಿಪುದು ಮನದರ್ಥವೊಂದನ್, ದ್ವೈತದಿಂದ ದ್ವೈತವದ್ವೈತದೊಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ಎರಡು ಕಣ್ಣುಗಳಿದ್ದಾವೆ ನಮಗೆ. ಎರಡು ಕಣ್ಣು ಅಂದರೆ ದ್ವೈತ. ಆ ಎರಡು ಕಣ್ಣುಗಳು ಸೇರಿ ಒಮ್ಮೆ
ಒಂದು ವಸ್ತುವನ್ನು ನೋಡ್ಲಿಕ್ಕೆ ಸಹಾಯ ಮಾಡ್ತವೆ. ಏಕಕಾಲದಲ್ಲಿ ಎರಡೆರಡು ವಸ್ತು ನಮ್ಗೆ ಕಾಣಿಸೋದಿಲ್ಲ. ಅಲ್ಲಿ ದ್ವೈತ ಈ ನೋಡುವ ಕ್ರಿಯೆ ಯಾವ ವಸ್ತು ಇದೆಯೋ ಅದು ಅದ್ವೈತ. ಹಸ್ತಯುಗ ಸಾಧಿಪದು ಮನದರ್ಥವೊಂದನ್, ಮನಸ್ಸಿನ ಒಂದು ಅಭಿಪ್ರಾಯವನ್ನು ಎರಡು ಕೈಗಳು ಸೇರಿಕೊಂಡು ನೆರವೇರಿಸಿಕೊಡ್ತವೆ. ಎರಡು ಕೈಗಳು ದ್ವೈತ, ಮನಸ್ಸಿನ ಒಂದು ಅಭಿಪ್ಸೆ ನಡೆಸಿಕೊಡುವುದು ಅದು ಅದ್ವೈತ. ಹೀಗೆ ದ್ವೈತದಿಂದ ಅದ್ವೈತ, ಅದ್ವೈತದಿಂದ ದ್ವೈತ. ಇದು ಭಗವಂತನ ಲೀಲೆ. ನಮ್ಮ ದ್ವೈತವೇ ಶ್ರೇಷ್ಠ, ಅದ್ವೈತವೇ ಶ್ರೇಷ್ಠ. ಯಾಕೆ ಬಡದಾಡ್ತೀರಿ? ಭಗವಂತನ ದೃಷ್ಟಿಯಿಂದ ಎರಡೂ ಬೇಕು ಬದುಕಿಗೆ. ಇದು ಚೈತನ್ಯದ ಲೀಲೆ, ಚೈತನ್ಯದ ಆಟ, ಪರಮಾತ್ಮನ ಆಟ ಎಂಬುದಾಗಿ ಆ ದ್ವೈತಾದ್ವೈತ ಭಾವವನ್ನು ಎಷ್ಟು ಸುಂದರವಾಗಿ ನಮಗೆ ಮನಗಾಣಿಸ್ತಿದ್ದಾರೆ ಡಿ ವಿ ಜಿಯವರು ಈ ಮುಕ್ತಕದಲ್ಲಿ. ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ. ನಮಸ್ಕಾರ.